ಹೆಸರಿಗೆ ಸೇವೆ ಮಾಡಿದ ಮಾತ್ರ ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್ ದಂಧೆ. ನೋಡಿ, ಆರೋಗ್ಯ ಸಚಿವ ಖಾದರ್ ಅವರ ತವರಲ್ಲೇ ಡ್ರಗ್ಸ್ ಜಾಲ ಬಯಲಾಗಿದೆ. ಈಗ ಹೆಸರಿಗೆ ಮಾತ್ರ ಇಲ್ಲಿ ಸೇವೆ ಮಾಡ್ತಾ ಇದ್ದಿದ್ದು, ಮಾಡಿದ ಮಾತ್ರ ಆಂಬ್ಯುಲೆನ್ಸ್ನಲ್ಲೇ ಡ್ರಗ್ಸ್ ದಂಧೆ. ಆರೋಗ್ಯ ಸಚಿವ ಖಾದರ್ ತವರಲ್ಲೇ ಡ್ರಗ್ಸ್ ಜಾಲ ಬಯಲಾಗಿದೆ. ಕಳಚಿ ಬಿತ್ತು ಈಗ ಜಲೀಲ್ ಬಾಬನ ಸಮಾಜ ಸೇವೆಯ ಮುಖವಾಡ. ಸಮಾಜ ಸೇವೆ ಹೆಸರಿನಲ್ಲಿ ಬೆಳ್ತಂಗಡಿ ಹೀರೋ ಆಗಿದ್ದಂತಹ ಜಲೀಲ್ ಈಗ ಹೀರೋ ಎಂಬಂತೆ ಹೆಸರು ಮಾಡಿದ್ದ ಆಂಬ್ಯುಲೆನ್ಸ್ನ ಚಾಲಕ ಜಲೀಲ್ ಮುಖವಾಡ ಬಯಲಾಗಿದೆ. ಆದ್ರೆ ಮುಸ್ಲಿಂ ಯುವಕನಿಂದ ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್ ದಂಧೆಯನ್ನ ಮಾಡಲಾಗ್ತಾ ಇತ್ತು. ನೋಡಿ, ಹೆಸರಿಗೆ ಮಾತ್ರ ಸೇವೆ ಮಾಡ್ತಾ ಇದ್ದೀನಿ ಅಂತ, ಆದ್ರೆ ಮಾಡ್ತಾ ಇದ್ದಿದ್ ಮಾತ್ರ ಡ್ರಗ್ಸ್ ದಂಧೆ. ಆರೋಗ್ಯ ಸಚಿವ ಖಾದರ್ ತವರಲ್ಲೇ ಡ್ರಗ್ಸ್ ಜಾಲ ಬಯಲಾಗಿದೆ. ಈಗ ಕಳಚಿ ಬಿದ್ದಿದೆ ಜಲೀಲ್ ಬಾಬಾನ ಸಮಾಜ ಸೇವೆಯ ಮುಖವಾಡ. ಸಮಾಜ ಸೇವೆಯ ಹೆಸರಿನಲ್ಲಿ ಬೆಳ್ತಂಗಡಿಯ ಹೀರೋ ಆಗಿದ್ದಂತಹ ಜಲೀಲ್, ಹೀರೋ ಎಂಬಂತೆ ಹೆಸರು ಮಾಡಿದ್ದ ಆಂಬ್ಯುಲೆನ್ಸ್ನ ಚಾಲಕ. ಆದ್ರೆ ಮುಸ್ಲಿಂ ಯುವಕನಿಂದ ಆಂಬ್ಯುಲೆನ್ಸ್ನಲ್ಲಿ ಡ್ರಗ್ಸ್ ದಂಧೆಯನ್ನ ಮಾಡಲಾಗ್ತಾ ಇತ್ತು. ಹೇಳ್ಕೊಳಕ್ ಮಾತ್ರ ಆಂಬ್ಯುಲೆನ್ಸ್ ಸರ್ವಿಸ್ ಅಂದ್ರೆ ಸೇವೆಯನ್ನ ಮಾಡ್ತಾ ಇದ್ದೀನಿ, ಜನಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಬೆಳ್ತಂಗಡಿಯಲ್ಲಿ ಹೀರೋ ಎಂಬಂತೆ ಈತ ಬಿಂಬಿತವಾಗ್ಬಿಟ್ಟಿದ್ದ. ಆದ್ರೆ ಇವನು ಮಾಡ್ತಾ ಇದ್ದಿದ್ದು ಏನಂದ್ರೆ ಆಂಬ್ಯುಲೆನ್ಸ್ ನಲ್ಲೇ ಡ್ರಗ್ಸ್ ದಂಧೆ. ಮುಸ್ಲಿಂ ಯುವಕನಿಂದ ಆಂಬ್ಯುಲೆನ್ಸ್ ನಲ್ಲಿ ಡ್ರಗ್ಸ್ ದಂಧೆ, ಆದ್ರೆ ಹೇಳ್ಕೊಳಕ್ ಮಾತ್ರ ಸೇವೆ ಮಾಡ್ತಾ ಇದ್ದೀನಿ ಅಂತ. ಬಾಗಲಕೋಟೆಯಲ್ಲಿ 3 ಜನರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 5 ಕೋಟಿಯ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಮಂಗಳೂರು ಪೊಲೀಸರು. ಅದೇ ಪ್ರಕರಣದಲ್ಲಿ ಈ ಜಲೀಲ್ ಬಾಬಾ ಕೂಡ ಆರೋಪಿಯಾಗಿದ್ದಾನೆ. 3 ಬಂಧನ ಆಗ್ತಾ ಇದ್ದಂತೆ ಬೆಳ್ತಂಗಡಿ ಹೀರೋ ಪರಾರಿ ಆಗಿಬಿಟ್ಟಿದ್ದಾನೆ. ಆಂಬ್ಯುಲೆನ್ಸ್ ಸಮೇತವಾಗಿ ಜಲೀಲ್ ಬಾಬಾ ನಾಪತ್ತೆಯಾಗಿದ್ದಾನೆ. ಆಂಬ್ಯುಲೆನ್ಸ್ ಸಮೇತವಾಗಿ ಎಸ್ಕೇಪ್ ಆಗಿರುವಂಥದ್ದು. ಇನ್ನು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ತಲೆಮರೆಸ್ಕೊಂಡಿದ್ದಾನೆ ಜಲೀಲ್ ಬಾಬಾ. ನೋಡಿ, ಬಾಗಲಕೋಟೆಯಲ್ಲಿ 3 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. 5 ಕೋಟಿಯ ಡ್ರಗ್ಸ್ ವಶಕ್ಕೆ ಪಡೆದಿದ್ದಾರೆ. ಇನ್ನು ಜಲೀಲ್ ಡ್ರಗ್ಸ್ ಕಹಾನಿ ಏನು ಅಂತ ನೋಡೋದಾದ್ರೆ, MDMA ಆಂಬ್ಯುಲೆನ್ಸ್ ನಲ್ಲಿ ಸಾಗಿಸ್ತಾ ಇದ್ದಂತಹ ಆರೋಪ ಇದೆ. 3ರಿಂದ ಡ್ರಗ್ಸ್ ಅನ್ನ ಪಡಿತಾ ಇದ್ದ ಆರೋಪಿ ಜಲೀಲ್ ಆಂಬ್ಯುಲೆನ್ಸ್ ನಲ್ಲಿ ಮಾದಕ ವಸ್ತುವನ್ನ ಸಾಗಿಸ್ತಾ ಇದ್ದಂತಹ ಮುಸ್ಲಿಂ ಯುವಕ. ಯುವಕರು, ವೈದ್ಯರು, ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಅನ್ನ ಮಾರ್ತಾ ಇದ್ದ ಈತ. 3 ಬಂಧನವಾದ ಬಳಿಕವಾಗಿ ಜಲೀಲ್ ಎಸ್ಕೇಪ್ ಆಗಿದ್ದಾನೆ. 8 ದಿನಗಳಿಂದ 2 ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿದ್ದಾನೆ ಈತ. MDMA ಆಂಬ್ಯುಲೆನ್ಸ್ ನಲ್ಲಿ ಸಾಗಿಸ್ತಾ ಇದ್ದಂತಹ ಆರೋಪ. 3ರಿಂದ ಡ್ರಗ್ಸ್ ಅನ್ನ ಪಡಿತಾ ಇದ್ದ ಆರೋಪಿ ಜಲೀಲ್ ಆಂಬ್ಯುಲೆನ್ಸ್ ನಲ್ಲಿ ಮಾದಕ ವಸ್ತುಗಳನ್ನ ಸಾಗಿಸ್ತಾ ಇದ್ದಂತಹ ಮುಸ್ಲಿಂ ಯುವಕ. ಯುವಕರು, ವೈದ್ಯರು, ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಅನ್ನ ಮಾರ್ತಾ ಇದ್ದ. 3 ಬಂಧನವಾದ ಬಳಿಕ ಈಗ ಜಲೀಲ್ ಎಸ್ಕೇಪ್ ಆಗಿದ್ದಾನೆ. ಜೊತೆಗೆ 8 ದಿನಗಳಿಂದ ಅವನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದೆ. ಅವನು ನಾಪತ್ತೆಯಾಗಿದ್ದಾನೆ. ಹೇಳ್ಕೊಳ್ಳೋಕೆ ಮಾತ್ರ ಸೇವೆ ಮಾಡ್ತಾ ಇದ್ದೀನಿ ಅಂತ, ಆದ್ರೆ ಆಂಬ್ಯುಲೆನ್ಸ್ ನಲ್ಲೇ ಡ್ರಗ್ಸ್ ದಂಧೆಯನ್ನ ಈತ ನಡೆಸ್ತಾ ಇದ್ದ. ಬೆಳ್ತಂಗಡಿಯಲ್ಲಿ ಹೀರೋ ಆಗ್ಬಿಟ್ಟಿದ್ದ ಈತ. ಆದ್ರೆ ಈಗ ನೋಡಿ, ಹೆಸರಿಗೆ ಮಾತ್ರ ಸೇವೆ ಅಂತ ಆಂಬ್ಯುಲೆನ್ಸ್ ನಲ್ಲೇ ಡ್ರಗ್ಸ್ ದಂಧೆಯನ್ನ ಮಾಡ್ತಾ ಇದ್ದ. ಮುಸ್ಲಿಂ ಯುವಕನಿಂದ ಡ್ರಗ್ಸ್ ದಂಧೆಯನ್ನ ಮಾಡಲಾಗ್ತಾ ಇತ್ತು. ಈಗ ಜಲೀಲ್ ಬಾಬನ ಅಸಲಿ ಮುಖ, ಸಮಾಜ ಸೇವೆಯ ಮುಖವಾಡ ಏನಿದೆ ಅದು ಕಳಚಿ ಬಿದ್ದಿದೆ. ಅಸಲಿ ಮುಖ ಕಂಡು ಬಂದಿದೆ ಈಗ. ಅಂದ್ರೆ ಆತ ಡ್ರಗ್ಸ್ ಮಾರ್ತಾ ಇದ್ದ. ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ, ಯುವಕರಿಗೆ ಡ್ರಗ್ಸ್ ಅನ್ನ ಮಾರ್ತಾ ಇದ್ದ ಈತ. 3 ಬಂಧನವಾದಂತಹ ಬಳಿಕವಾಗಿ ಈತ ಎಸ್ಕೇಪ್ ಆಗಿದ್ದಾನೆ. 3ರಿಂದ ಡ್ರಗ್ಸ್ ಅನ್ನ ಪಡೆದುಕೊಳ್ತಾ ಇದ್ದ ಈತ ಜಲೀಲ್ ಬಾಬಾ ಅನ್ನುವಂಥವ್ನು ಏನಿದ್ದಾನೆ, ಅವನು 3ರಿಂದ ಡ್ರಗ್ಸ್ ಅನ್ನ ತೆಗೆದುಕೊಂಡು ಸ್ಟೂಡೆಂಟ್ಸ್ಗೆ ಮಾರ್ತಾ ಇದ್ದ.